ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ಹಿಂದೂ ಕನ್ನಡ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಇಂದಿನ ಮೊದಲ ಆರ್ಟಿಕಲ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಲ್ಲಿ ಒಂದಾದ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ಸ್ ರೈಟ್ ಅಥಾರಿಟಿ ಇದರ ಕುರಿತು ಇದೆ. ಪೆಪ್ಸಿಕೋ ಲೇಸ್ ಪೊಟ್ಯಾಟೊ ಚಿಪ್ಸ್ ಅನ್ನು ಮಾಡುವ ಒಂದು ಕಂಪನಿ. ಅದು 4 ಜನ ಗುಜರಾತಿನಿಂದ ಬರುವ ಫಾರ್ಮರ್ಸ್ ಅಂದರೆ ರೈತರ ಮೇಲೆ ಕೇಸ್ ಹಾಕಿ ಅವರಿಗೆ 1.05 crores ಅಷ್ಟು ಡ್ಯಾಮೇಜ್ ಪೇ ಮಾಡಬೇಕು ಎಂದು ಹೇಳಿದೆ. ಪೆಪ್ಸಿಕೋದ ವಾದವೇನೆಂದರೆ ಅವರು ಲೇಸ್ ಚಿಪ್ಸ್ ಮಾಡಲು ಬಳಸುತ್ತಿದ್ದ ಆಲೂಗಡ್ಡೆಯನ್ನು ಈ ರೈತರು ತಮ್ಮ ಫಾರ್ಮಲ್ಲಿ ಬೆಳೆದಿದ್ದರು. ಅವರ ಪ್ರಕಾರ ಇದು ಅವರ ರೈಟ್ಸ್ನ ವೈಲೇಷನ್. ಇದರ ವಿರುದ್ಧವಾಗಿ ರೈತ ಸಂಘದವರು ಹೇಳುವುದೇನೆಂದರೆ ಕಾನೂನು ಅವರಿಗೆ ಯಾವುದೇ ಉತ್ಪನ್ನವನ್ನು ಬೆಳೆಸಲು ಹಕ್ಕು ನೀಡಿದೆ, ಆದರೆ ಅದು ಬ್ರ್ಯಾಂಡೆಡ್ ವೆರೈಟಿ ಅಥವಾ ರಿಜಿಸ್ಟರ್ಡ್ ವೆರೈಟಿ ಆಗಬಾರದು ಅಷ್ಟೇ. ಈ ರೈತರು ತಮ್ಮ ಜಮೀನಿನಲ್ಲೇ ಬೆಳೆದ ಆಲೂಗಡ್ಡೆಯ ಬೀಜವನ್ನೇ ಹಿಡಿದು ಮತ್ತೆ ಈ ಕೃಷಿಯನ್ನು ತೆಗೆದಿದ್ದರು. ಆದ್ದರಿಂದ ಇವರು ಯಾವುದೇ ಒಂದು ಬ್ರ್ಯಾಂಡೆಡ್ ಸೀಡ್ ಅಥವಾ ರಿಜಿಸ್ಟರ್ಡ್ ವೆರೈಟಿಯನ್ನು ಪರ್ಮಿಷನ್ ಇಲ್ಲದೆ ಬೆಳೆಸಿಲ್ಲ. ಆದಾಗ್ಯೂ ಇವರು ಚಿಕ್ಕ ರೈತರು, ಅಂದರೆ 3-4 ಎಕರೆ ಜಮೀನು ಅಷ್ಟೇ ಇರುವುದು ಇವರ ಹತ್ರ. ಇಂತಹ ರೈತರ ಮೇಲೆ ಪೆಪ್ಸಿಕೋ ಕೇಸ್ ಹಾಕಿರುವುದನ್ನು ನೋಡಿ ಅವರು ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ಸ್ ರೈಟ್ ಅಥಾರಿಟಿಗೆ ಹೋಗಿ ನಮಗೆ ಇದರಲ್ಲಿ ನ್ಯಾಯ ಒದಗಿಸಿ ಎಂದು ಕೇಳಿಕೊಂಡು, ಹಾಗೆಯೇ ನ್ಯಾಷನಲ್ ಜೀನ್ ಫಂಡಿಂದ ಇವರ ಲೀಗಲ್ ಕಾಸ್ಟ್ ಅಂದರೆ ಈಗ ಕೋರ್ಟು ಕಚೇರಿಯ ಖರ್ಚನ್ನು ಪೂರೈಸಲು ಸಹಾಯ ಮಾಡಬೇಕು ಎಂದು ಕೇಳಿಕೊಂಡಿದ್ದಾರೆ. ಸೊ ಏನು ಈ ಅಥಾರಿಟಿ? ಈ ಅಥಾರಿಟಿ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ಸ್ ರೈಟ್ ಆ್ಯಕ್ಟ್ 2001 ಅಲ್ಲಿ ಎನಾಕ್ಟ್ ಮಾಡಲಾಗಿ ಇದು ಟ್ರಿಪ್ಸ್ ಅಡಿಯಲ್ಲಿ ಬರುತ್ತದೆ. ಈ ಅಥಾರಿಟಿಯ ಮುಖ್ಯ ಕೆಲಸ ಪ್ಲಾಂಟ್ ವೆರೈಟಿಗಳನ್ನು ಪ್ರೊಟೆಕ್ಟ್ ಮಾಡುವುದು, ರೈತರ ಹಕ್ಕುಗಳನ್ನು ಪ್ರೊಟೆಕ್ಟ್ ಮಾಡುವುದು, ಹಾಗೆಯೇ ಪ್ಲಾಂಟ್ ಬ್ರೀಡರ್ಸ್ ರೈಟ್ಸ್. ಪ್ಲಾಂಟ್ ಬ್ರೀಡರ್ ಎಂದರೆ ಸಸ್ಯಗಳ ಹೊಸ ತಳಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಒಳ್ಳೆಯ ತಳಿಯನ್ನು ಹೊರಗೆ ತರುವ ಒಂದು ಕೆಲಸ ಮಾಡುವವ. ಈ ರೀತಿ ಹೊಸ ತಳಿಗಳನ್ನು ತರಬೇಕಾದರೆ ಒಂದೊಂದು ತಳಿಗೂ ಸುಮಾರು 8ರಿಂದ 10 ವರ್ಷವರೆಗೂ ಕೆಲಸ ಮಾಡಿರಬೇಕು. ಆದ್ದರಿಂದ ಅವರ ಈ ಹಕ್ಕುಗಳನ್ನು ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ಸ್ ರೈಟ್ ಅಥಾರಿಟಿ, ಈ ಅಥಾರಿಟಿ ಪ್ರೊಟೆಕ್ಟ್ ಮಾಡುತ್ತದೆ ಅಥವಾ ರಕ್ಷಿಸುತ್ತದೆ. ಸಾಮಾನ್ಯವಾಗಿ 15 ವರ್ಷದಿಂದ 18 ವರ್ಷದ ತನಕ ಈ ರೈಟನ್ನು ಪ್ರೊಟೆಕ್ಟ್ ಮಾಡಲಾಗುತ್ತದೆ ಹಾಗೂ ಅವರಿಗೆ ರಾಯಲ್ಟಿಯನ್ನು ನೀಡಲಾಗುತ್ತದೆ. 18 ವರ್ಷದ ಕಾಲ ಟ್ರೀಸ್ ಹಾಗೂ ವೈನ್ಸ್ ಇವುಗಳಿಗೆ 18 ವರ್ಷದ ಕಾಲ ಪ್ರೊಟೆಕ್ಷನ್ ನೀಡಲಾಗುತ್ತದೆ. ಬೇರೆ ಕ್ರಾಪ್ ವೆರೈಟೀಸ್ಗೆ 15 ವರ್ಷಗಳ ಕಾಲ ಪ್ರೊಟೆಕ್ಷನ್ ನೀಡಲಾಗುತ್ತದೆ. ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ಸ್ ರೈಟ್ಸ್ ಆ್ಯಕ್ಟ್ 2001 ಅಡಿಯಲ್ಲಿ ಸೆಕ್ಷನ್ 25 ಅಂಡರ್ ನ್ಯಾಷನಲ್ ಜೀನ್ ಫಂಡನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಈ ನ್ಯಾಷನಲ್ ಜೀನ್ ಫಂಡಲ್ಲಿ ಅದಕ್ಕೆ ಇನ್ಕಮ್ ಬರುವುದು ರಾಯಲ್ಟಿ ಪೇಮೆಂಟ್ಸಿಂದ, ಕಂಪೆನ್ಸೇಷನ್ಗಳಿಂದ, ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾಂಟ್ರಿಬ್ಯೂಷನ್ಗಳಿಂದ ಹಾಗೂ ಬೆನಿಫಿಟ್ ಶೇರಿಂಗ್ ಮೂಲಕ ಏನು ದುಡ್ಡು ಬಂದಿರುತ್ತದೋ ಅದು ಅವರ ಇನ್ಕಮ್ ಆಗುತ್ತದೆ. ಹಾಗೆಯೇ ಅವರ ಎಕ್ಸ್ಪೆಂಡಿಚರ್ಗಳಲ್ಲಿ ಕನ್ಸರ್ವೇಷನ್ ಎಫರ್ಟ್ಸ್ ಅದಕ್ಕೆ ಎಕ್ಸ್ಪೆಂಡಿಚರ್ ಹೋಗುತ್ತೆ, ಅದಕ್ಕೆ ಖರ್ಚು ಮಾಡುತ್ತಾರೆ. ಕಂಪೆನ್ಸೇಷನ್ ಪೇಯೇಬಲ್ ಅಂದರೆ ಆ ಅಥಾರಿಟಿಯಿಂದ ಬೇರೆ ಯಾರಿಗಾದರೂ, ಯಾವ ರೈತರಿಗಾದರೂ, ಯಾವ ಪ್ಲಾಂಟ್ ಬ್ರೀಡರ್ಗಾದರೂ ಕಂಪೆನ್ಸೇಷನ್ ನೀಡಬೇಕಾದರೆ ಅದನ್ನು ಪೇ ಮಾಡುವುದರಲ್ಲಿ ಖರ್ಚು ಆಗುತ್ತದೆ. ಹಾಗೆಯೇ ಬೆನಿಫಿಟ್ ಶೇರಿಂಗ್ ಮೂಲಕ ಯಾರಿಗೆ ದುಡ್ಡು ಹೋಗಬೇಕೋ ಅವರಿಗೆ ದುಡ್ಡು ಹೋಗುತ್ತದೆ. ಸೊ ಈ ನ್ಯಾಷನಲ್ ಜೀನ್ ಫಂಡ್ ಅಡಿಯಲ್ಲಿ ಈ ರೈತರು ಸಹಾಯವನ್ನು ಕೇಳಿದ್ದಾರೆ. ಇನ್ನು ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಪಾಯಿಂಟ್ ಆಫ್ ವ್ಯೂವಿಂದ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಬಗ್ಗೆ ನೀವು ತಿಳಿಯಬೇಕಾದದ್ದು ಇಂಡಿಯಾದ ಹೊಸ ಐ ಪಿ ಆರ್ ಪಾಲಿಸಿ, IPR ಅಡಿಯಲ್ಲಿ ಯಾವ IPRಸ್ಗಳು ಬರುತ್ತದೆ ಅವುಗಳನ್ನೆಲ್ಲ ನೋಡಿಕೊಳ್ಳಿ. ಇನ್ನು ನಮ್ಮ ಮುಂದಿನ ಆರ್ಟಿಕಲ್ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್. ಇದು ಚೈನಾ ದೇಶದ ಒಂದು ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಹಾಗೂ ಇನ್ವೆಸ್ಟ್ಮೆಂಟ್ ಇನಿಷಿಯೇಟಿವ್ ಆಗಿದ್ದು ಈ ಪ್ರಾಜೆಕ್ಟ್ ಕನಿಷ್ಠ 152 ಕಂಟ್ರೀಸ್ ಅಂದರೆ ದೇಶಗಳನ್ನು ಒಳಗೊಂಡಿದೆ. ಈ ಪ್ರಾಜೆಕ್ಟ್ ಅಲ್ಲಿ ಇರುವ ಎರಡು ಮುಖ್ಯ ಅಂಶಗಳು, ಒಂದು ಸಿಲ್ಕ್ ರೋಡ್, ಇನ್ನು ಮರಿಟೈಮ್
ಮರಿಟೈಮ್ ಸಿಲ್ಕ್ ರೂಟ್. ಸೊ ಆದ್ದರಿಂದ ಈ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅನ್ನು ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ ಅಂತ ಕೂಡ ಹೇಳುತ್ತಾರೆ. ಭಾರತ ದೇಶ ಈ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ ಭಾಗವಹಿಸುತ್ತಿಲ್ಲ. ಏಕೆಂದರೆ ಈ ಬೆಲ್ಟ್ ಮತ್ತು ರೋಡ್ ಇನಿಷಿಯೇಟಿವ್ನ ಒಂದು ಅಂಶ ಈ ಗ್ವದರ್ ಪೋರ್ಟಿಂದ ಚೈನಾದ ಜಿಂಗ್ಜಿಯಾಂಗ್ ಏರಿಯಾದಲ್ಲಿ ಹೋಗುತ್ತದೆ. ಇದು ನಮ್ಮ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಏರಿಯಾದಲ್ಲಿ ಬರುತ್ತದೆ. ಆದ್ದರಿಂದ ಇದು ನಮ್ಮ ಸಾರ್ವಭೌಮತ್ವಕ್ಕೆ ಹಾಗೂ ನಮ್ಮ ದೇಶದ ಭದ್ರತೆಗೆ ಒಂದು ಹೊಡೆತ ನೀಡಿದಂತೆ. ಲೇಖಕರಿಗೆ ಅನಿಸಿದ್ದೇನೆಂದರೆ, ನಾವು ಈ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಇಂದ ದೂರ ಇರುವುದು ತಪ್ಪು. ಏಪ್ರಿಲ್ 25ಕ್ಕೆ ನಡೆಯುತ್ತಿರುವ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಫೋರಂ ಅಲ್ಲಿ ನಮ್ಮ ದೇಶ ಒಂದು ಅಬ್ಸರ್ವರ್ ಅನ್ನು ಚೈನಾ ದೇಶಕ್ಕೆ ಕಳಿಸಬೇಕು ಎಂದು ಇವರ ಭಾವನೆ. ಅದಕ್ಕೆ ಅನೇಕ ಕಾರಣಗಳನ್ನು ಇವರು ನೀಡುತ್ತಾರೆ. ಒಂದು ಎಸ್ಟಿಮೇಟ್ ಪ್ರಕಾರ 2030ರವರೆಗೂ ಮಧ್ಯಮ ವರ್ಗದವರ ಕನ್ಸಂಪ್ಷನ್ ಸುಮಾರು $30 ಟ್ರಿಲಿಯನ್ ವರೆಗೂ ಹೋಗುತ್ತದೆ. ಆ $30 ಟ್ರಿಲಿಯನ್ ಅಲ್ಲಿ $1 ಟ್ರಿಲಿಯನ್ ಮಾತ್ರ ವೆಸ್ಟರ್ನ್ ಕಂಟ್ರೀಸ್ಗಳಿಂದ ಬರುತ್ತದೆ, ಅಂದರೆ ಪಾಶ್ಚಿಮಾತ್ಯ ದೇಶಗಳಿಂದ. ಮಿಕ್ಕದ್ದು ಏಷ್ಯಾ ದೇಶಗಳಿಂದ ಬರುತ್ತದೆ. ಸದ್ಯದಲ್ಲಿ ಚೈನಾ ದೇಶದ ಪಾಪ್ಯುಲೇಷನ್ ಇಡೀ ಏಷ್ಯಾದ 1/3 ಪಾಪ್ಯುಲೇಷನ್ ಅಷ್ಟಿದೆ. ಆದರೆ ಮುಂದೆ 2050ರಲ್ಲಿ ಚೈನಾದ ವರ್ಕಿಂಗ್ ಪಾಪ್ಯುಲೇಷನ್ 200 ಮಿಲಿಯನ್ ಅಷ್ಟು ಶ್ರಿಂಕ್ ಆಗುತ್ತದೆ. ಆದರೆ ಭಾರತದ ವರ್ಕಿಂಗ್ ಪಾಪ್ಯುಲೇಷನ್ ಅಷ್ಟೇ 200 ಮಿಲಿಯನ್ ಅಷ್ಟು ಹೆಚ್ಚಾಗುತ್ತದೆ. ಸೊ ನಮ್ಮ ಈ ವರ್ಕಿಂಗ್ ಪಾಪ್ಯುಲೇಷನ್ಗೆ ಈ ರೀತಿಯ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಅತ್ಯಗತ್ಯ ಎಂದು ಇವರ ಭಾವನೆ. ಎರಡನೆಯದಾಗಿ G7 ದೇಶಗಳಲ್ಲಿ ಒಂದಾದ ಇಟಲಿ ದೇಶ ಈಗಾಗಲೇ ಈ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅನ್ನು ಸೇರಿಕೊಂಡಿದೆ. ಹಾಗೆಯೇ ಮುಂದೆ ಬೇರೆ ದೇಶಗಳು ಸೇರಿಕೊಳ್ಳುವ ಚಾನ್ಸಸ್ ಇದೆ. ಮೂರನೆಯದಾಗಿ ಇದು ಬರೀ ಚೈನೀಸ್ ಪ್ರಾಜೆಕ್ಟ್ ಎನ್ನುವುದಕ್ಕಿಂತ ಹೆಚ್ಚಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಲೆಡ್ ಪ್ರಾಜೆಕ್ಟ್ ಅಂತ ಹೇಳಬಹುದು. ಯಾಕೆಂದರೆ ಅದರಿಂದ 26 ಟ್ರಿಲಿಯನ್ ಇನ್ವೆಸ್ಟ್ಮೆಂಟ್ ಬರುವುದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ. ಚೈನಾ ನೀಡುತ್ತಿರುವುದು ಬರೀ $1 ಟ್ರಿಲಿಯನ್ ಅಷ್ಟೇ. ಮುಂದೆ ನೋಡಬೇಕಾದ್ದು ಏನೆಂದರೆ, ಈ ಪ್ರಾಜೆಕ್ಟ್ ಫಿಸಿಕಲ್ ಹಾಗೂ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಸೆಟಪ್ ಮಾಡಲು ಯೋಚಿಸಿದೆ. ಅದು ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್, ಕಮ್ಯುನಿಕೇಷನ್ ಇನ್ಫ್ರಾಸ್ಟ್ರಕ್ಚರ್, ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಇಂಥವು. ಕಮ್ಯುನಿಕೇಷನಲ್ಲಿ ಮುಂದೆ 5G ಇನ್ಫ್ರಾಸ್ಟ್ರಕ್ಚರ್ ಕೂಡ ಸೆಟಪ್ ಮಾಡಲಿದೆ. ಸೊ ಇದರಲ್ಲಿ ನಾವು ಭಾಗವಹಿಸುವುದು ನಮಗೆ ಒಳ್ಳೆಯದು. ಯಾಕೆಂದರೆ ನಮ್ಮ ಇನ್ನೋವೇಟಿವ್ ಕಂಪನಿಗಳು ಇಂತಹ ಫಿಸಿಕಲ್ ಹಾಗೂ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಿಂದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಪಡೆಯಬಹುದು. ಈ ಪ್ರಾಜೆಕ್ಟ್ ಬಗ್ಗೆ ನಮ್ಮ ಇನ್ನೊಂದು ಕನ್ಸರ್ನ್ ಎಂದರೆ, ಇದು ಟ್ರಾನ್ಸ್ಪರೆಂಟ್ ಇಲ್ಲ. ಈ ಪ್ರಾಜೆಕ್ಟ್ ಡೀಟೇಲ್ಸ್ ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದಿಲ್ಲ. ಹಾಗೆಯೇ ಇಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿರುವ ದೇಶಗಳ ಕನ್ಸರ್ನ್ಸನ್ನು ಚೈನಾ ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂದು. ಆದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದರ ಕುರಿತು ಹೇಳಿದ್ದೇನೆಂದರೆ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಟು ದ ಗ್ಲೋಬಲ್ ಇಕಾನಮಿ. ಅವರ ಪ್ರಕಾರ ಇದರಲ್ಲಿ ಭಾಗವಹಿಸುತ್ತಿದ್ದ ಅನೇಕ ದೇಶಗಳು ಡೆವಲಪಿಂಗ್ ಕಂಟ್ರೀಸ್ ಆಗಿದ್ದು, ಅವರಿಗೆ ಈ ಇನ್ವೆಸ್ಟ್ಮೆಂಟ್ ಹಾಗೂ ಇನ್ಫ್ರಾಸ್ಟ್ರಕ್ಚರ್ ಅತ್ಯಗತ್ಯವಾಗಿದ್ದು, ಅವರಿಗೆ ಈ ಪ್ರಾಜೆಕ್ಟ್ ಗ್ರೋತ್ ಹಾಗೂ ಡೆವಲಪ್ಮೆಂಟ್ ತರುವ ಸಾಧ್ಯತೆ ಹೆಚ್ಚಿದೆ. ಅಷ್ಟಲ್ಲದೆ ಚೈನಾ ತಾನು ಒಂದೇ ಮಾಡುವುದಲ್ಲ, ಮಲ್ಟಿಲ್ಯಾಟ್ರಲ್ ಇನ್ಸ್ಟಿಟ್ಯೂಷನ್ಸಿಂದ ಇದಕ್ಕೆ ಹೆಲ್ಪನ್ನು ಪಡೆಯುತ್ತಿದೆ. ಅಂದರೆ IMF ಕೂಡ ಮುಂದೆ ಇದರಲ್ಲಿ ಭಾಗವಹಿಸಬಹುದು. ಹಾಗೆಯೇ ಪ್ರೈವೇಟ್ ಕ್ಯಾಪಿಟಲ್ ಕೂಡ ಇದರಲ್ಲಿ ಭಾಗವಹಿಸಬಹುದು. ಈ ಎಲ್ಲ ವಿಷಯಗಳನ್ನು ನೋಡಿಕೊಂಡರೆ ಭಾರತಕ್ಕೆ ಈ ಪ್ರಾಜೆಕ್ಟ್ ಬೆನಿಫಿಷಿಯಲ್ ಆಗಬಹುದು ಎಂದು ಇವರ ಅನಿಸಿಕೆ. ಸೊ ಭಾರತ ತನ್ನ ಕೋರ್ ಕನ್ಸರ್ನ್ಸ್ ಅಂದರೆ ತನ್ನ ಸಾರ್ವಭೌಮತ್ವ ಹಾಗೂ ಭದ್ರತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅದರ ಬಗ್ಗೆ ಇವರು 3 ಪಾಯಿಂಟ್ಸನ್ನು ತಿಳಿಸಿದ್ದಾರೆ. 1, ಗಿಲ್ಗಿಟ್ ಬಾಲ್ಟಿಸ್ತಾನ್ ಹಾಗೂ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರನ್ನು ಕುರಿತು ಭಾರತದ ಸಾರ್ವಭೌಮತ್ವವನ್ನು ರೆಕಗ್ನೈಸ್ ಮಾಡುವಂತೆ ಮಾಡಬೇಕು. ಎರಡನೆಯದಾಗಿ ಇಲ್ಲಿ ನೋಡಿ, ಭಾರತದ ಈಸ್ಟರ್ನ್ ಪಾರ್ಟ್ ಆ್ಯಂಡ್ ಈಸ್ಟರ್ನ್ ಹಾಗೂ ವೆಸ್ಟರ್ನ್ ಪಾರ್ಟಲ್ಲಿ ಈ ಪ್ರಾಜೆಕ್ಟ್ ನಡೀತಾ ಇದೆ. ಸೊ ಆದ್ದರಿಂದ ಭಾರತ ಇದಕ್ಕೆ ಒಂದು ಸೌತ್ ಏಷ್ಯನ್ ಪಾಯಿಂಟ್ ಆಫ್ ವ್ಯೂ ಕೊಡಬೇಕು ಎಂದು ಲೇಖಕರು ಹೇಳುತ್ತಾರೆ. ಹಾಗೆಯೇ ಇದು ಚೈನೀಸ್ ಲೆಡ್ ಫೋರಮ್ ಆಗದೆ ಮಲ್ಟಿಲ್ಯಾಟ್ರಲ್ ಪಾರ್ಟಿಸಿಪೇಷನ್ ಇರುವಂತೆ ಮಾಡಬೇಕು ಎಂದು ಲೇಖಕರು ಅಭಿಪ್ರಾಯಪಡುತ್ತಾರೆ. ನಮ್ಮ ಇಂದಿನ 3ನೇ ಹಾಗೂ ಅತಿ ಮುಖ್ಯ ಆರ್ಟಿಕಲ್ ಎಂದರೆ,
ಸುಪ್ರೀಂ ಕೋರ್ಟ್ ಕಮಿಟಿ ಹಾಗೂ ಇನ್ಸ್ಟಿಟ್ಯೂಷನಲ್ ಬಯಾಸ್. ಇದನ್ನು ಬರೆದವರು ಸೀನಿಯರ್ ಅಡ್ವೊಕೇಟ್ ದುಷ್ಯಂತ್ ದಾವೆ. ನಿನ್ನೆ ನಾವು ನೋಡಿದ ಪ್ರಕಾರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ವಿರುದ್ಧ ಆದ ಅಲಿಗೇಷನ್ಸ್ ಅನ್ನು ಕುರಿತು ಡಿಸ್ಕಸ್ ಮಾಡಲು ಒಂದು ಕಮಿಟಿಯನ್ನು ಸೆಟಪ್ ಮಾಡಲಾಗಿ ಅದರಲ್ಲಿ ಸೆಕೆಂಡ್ ಸೀನಿಯರ್ ಮೋಸ್ಟ್ ಹಾಗೂ ಥರ್ಡ್ ಸೀನಿಯರ್ ಮೋಸ್ಟ್ ಜಡ್ಜಸ್ಗಳು ಹಾಗೂ ಇಂದಿರಾ ಬ್ಯಾನರ್ಜಿ ಮೆಂಬರ್ಸ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಈ ಆರ್ಟಿಕಲ್ ಹೇಳುವುದೇನೆಂದರೆ ಸುಪ್ರೀಂ ಕೋರ್ಟ್ ಒಂದು ರೀತಿ ಇನ್ಸ್ಟಿಟ್ಯೂಷನಲ್ ಬಯಾಸ್ ಅನ್ನು ತೋರಿಸುತ್ತಾ ಇದೆ. ಅವರು ಈ ರೀತಿಯಾದ ಕಮಿಟಿಯನ್ನು ಸೆಟಪ್ ಮಾಡುವುದಕ್ಕಿಂತ ಮುಂಚೆ ಅವರೇ ನೀಡಿದ ವಿಶಾಖ ಗೈಡ್ಲೈನ್ಸನ್ನು ಫಾಲೋ ಮಾಡಲು ಪ್ರಯತ್ನ ಪಡಬೇಕಾಗಿತ್ತು. ಅವರೇ ನೀಡಿದ ಗೈಡ್ಲೈನ್ಸನ್ನು ಸುಪ್ರೀಂ ಕೋರ್ಟೇ ಪಾಲಿಸುತ್ತಿಲ್ಲ ಎಂಬುದು ಇವರ ಭಾವನೆ. ಅವರು ಹೇಳುವುದೇನೆಂದರೆ ವಿಶಾಖ ಗೈಡ್ಲೈನ್ಸಲ್ಲಿ ಒಂದು ಕೆಲಸ ಮಾಡುವ ಸ್ಥಳದಲ್ಲಿ ಈ ರೀತಿಯ ಇನ್ಸಿಡೆಂಟ್ಸ್ ಆಗಕೂಡದು ಎಂದು ಹಾಗೂ ಅದನ್ನು ತಪ್ಪಿಸಲು ಪ್ರಯತ್ನ ಪಡುವುದು ಎಂಪ್ಲಾಯರ್ಗಳ ಮೇನ್ ಡ್ಯೂಟಿ. ಹಾಗೆ ಕಂಪ್ಲೇಂಟ್ಸ್ ಕಮಿಟಿಯನ್ನು ಸೆಟಪ್ ಮಾಡುವಾಗ ಆ ಕಮಿಟಿಯ ಹೆಡ್ ಒಬ್ಬ ಮಹಿಳೆಯಾಗಿರಬೇಕು. ಹಾಗೆಯೇ ಆ ಕಮಿಟಿಯಲ್ಲಿ ಕನಿಷ್ಠ ಪಕ್ಷ 1/2 ಜನ ಮಹಿಳೆಯರು ಆಗಿರಬೇಕು. ಇದಲ್ಲದೆ ದ ಜೆಂಡರ್ ಸೆನ್ಸಿಟೈಸೇಷನ್ ಆ್ಯಂಡ್ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವಿಮೆನ್ ಎಟ್ ಸುಪ್ರೀಂ ಕೋರ್ಟ್ ಪ್ರಿವೆನ್ಷನ್ ಪ್ರೊಹಿಬಿಷನ್ ರಿಡ್ರೆಸಲ್ ಗೈಡ್ಲೈನ್ಸ್ 2013 ಹೇಳುವ ಪ್ರಕಾರ ಇಂತಹ ಕಮಿಟಿಯನ್ನು ಸೆಟಪ್ ಮಾಡಲು ಮಿನಿಮಮ್ 7 ಜನ ಇರಬೇಕು ಹಾಗೂ ಆ ವಿಶಾಖ ಕೇಸಲ್ಲಿ ಬರೀ ಮಹಿಳೆಯರೇ ಇರಬೇಕು 7 ಜನ ಎಂದು ಇದು ಹೇಳುತ್ತದೆ. ಸೊ ಈ ರೀತಿಯ ರೆಗ್ಯುಲೇಷನ್ಸ್ ಗೈಡ್ಲೈನ್ಸನ್ನು ಗಮನಿಸಿದಾಗ ಹಾಗೂ ಕೋರ್ಟ್ ಸೆಟಪ್ ಮಾಡಿರುವ ಕಮಿಟಿಯನ್ನು ನೋಡಿದಾಗ ಇರುವ ವ್ಯತ್ಯಾಸ ನಮಗೆ ತಿಳಿಯುತ್ತದೆ. ಕೋರ್ಟ್ ಸೆಟಪ್ ಮಾಡಿರುವ ಕಮಿಟಿಯಲ್ಲಿ ಇರುವುದು 3 ಜನ, ಅದರಲ್ಲೂ ಬರೀ ಓರ್ವ ಮಹಿಳೆ, ಅವರು ಕಮಿಟಿಯ ಹೆಡ್ ಕೂಡ ಆಗಿಲ್ಲ. ಇನ್ನೊಂದು ವಿಷಯ ನಾವಿಲ್ಲಿ ಗಮನಿಸಬೇಕಾದದ್ದು ಸುಪ್ರೀಂ ಕೋರ್ಟ್ನ ಜೆಂಡರ್ ಸೆನ್ಸಿಟೈಸೇಷನ್ ರೆಗ್ಯುಲೇಷನ್ಸಲ್ಲಿ ಅದು ಕೋರ್ಟ್ ಸ್ಟಾಫನ್ನು ಎಕ್ಸ್ಕ್ಲೂಡ್ ಮಾಡುತ್ತದೆ. ಇಷ್ಟಲ್ಲದೆ ಸೆಕ್ರೆಟರಿ ಜನರಲ್ ಆಫ್ ದ ಕೋರ್ಟ್ ಹಾಗೂ ಆಫೀಸ್ ಬೇರರ್ಸ್ ಕೋರ್ಟ್ದು ಅವರೆಲ್ಲರೂ ಚೀಫ್ ಜಸ್ಟಿಸ್ ಪರವಾಗಿ ನಿಂತಿದ್ದಾರೆ. ಹಾಗೆಯೇ ಅವರು ಆ ಮಹಿಳೆಯ ಅಲಿಗೇಷನ್ಸನ್ನು ಸುಳ್ಳು ಎಂದು ಹೇಳಿದ್ದಾರೆ. ಸೊ ಈ ಸೀನಿಯರ್ ಅಡ್ವೊಕೇಟ್ ಹೇಳುವುದೇನೆಂದರೆ ಇಂತಹ ಸಮಯದಲ್ಲಿ ಅವಳಿಗೆ ಸಹಾಯ ಮಾಡಬೇಕಾದದ್ದು ಅವಳ ಎಂಪ್ಲಾಯರ್ಸ್. ಅವರೇ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಸರಿ ಎಂದು ಈ ಮಹಿಳೆ ತಪ್ಪೆಂದು ಹೇಳಿದಾಗ ಅವಳಿಗೆ ನ್ಯಾಯ ಒದಗುತ್ತದೆಯೇ ಎಂಬ ಪ್ರಶ್ನೆಯನ್ನು ಇವರು ಕೇಳಿದ್ದಾರೆ. ಕೊನೆಯ ಸ್ಲೈಡಲ್ಲಿ ನಾವು ವಿಶ್ಲೇಷಣೆ ಬೇಕಾಗದ ಬಟ್ ಇಂಪಾರ್ಟೆಂಟ್ ಇರುವ ವಿಷಯಗಳ ಅಪ್ಡೇಟ್ಸನ್ನು ತಿಳಿದುಕೊಳ್ಳೋಣ. ಮೊದಲನೆಯದು, ಶ್ರೀಲಂಕಾದಲ್ಲಿ ಬ್ಲಾಸ್ಟ್ ಆಯಿತಲ್ಲ, ಅದಕ್ಕೆ ಐಸಿಸ್ ನಾವೇ ಕಾರಣ ಎಂದು ಹೇಳಿಕೊಂಡಿದ್ದಾರೆ. ಮುಂದೆ ಈ ಬ್ಲಾಸ್ಟ್ಗಳ ಇನ್ವೆಸ್ಟಿಗೇಷನ್ ಮಾಡಲು ಅನೇಕ ದೇಶಗಳಿಂದ ಶ್ರೀಲಂಕಾಕ್ಕೆ ಆಫೀಸರ್ಸ್ ಹೋಗಿ ಆ ಇನ್ವೆಸ್ಟಿಗೇಷನ್ ಮಾಡಲು ಹೆಲ್ಪ್ ಮಾಡುತ್ತಿದ್ದಾರೆ. ಉದಾಹರಣೆಗೆ ಬ್ರಿಟನ್, ಭಾರತದ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂತಾದವು. ಎರಡನೇ ಮುಖ್ಯ ವಿಷಯವೆಂದರೆ ಪ್ರಗ್ಯಾ ಠಾಕೂರ್ ಅವರನ್ನು ಎಲೆಕ್ಷನ್ ಕಂಟೆಸ್ಟ್ ಮಾಡುವುದರಿಂದ ಬ್ಲಾಕ್ ಮಾಡಲು ಸಾಧ್ಯವಿಲ್ಲ ಎಂದು NIA ಕೋರ್ಟ್ ಹೇಳಿದೆ. ಯಾಕೆಂದರೆ ಅವರ ವಿರುದ್ಧ ಯಾವ ರೀತಿಯ ಕನ್ವಿಕ್ಷನ್ ಕೂಡ ಆಗಿಲ್ಲ. ಅವರ ಕೇಸ್ ಇನ್ನು ಟ್ರಯಲ್ ಸ್ಟೇಜಲ್ಲೇ ಇದೆ. ಆದ ಕಾರಣ ಅವರಿಗೆ ಕಂಟೆಸ್ಟ್ ಮಾಡುವ ಸಂಪೂರ್ಣವಾದ ಹಕ್ಕಿದೆ ಎಂದು ಅವರು ಹೇಳುತ್ತಾರೆ.